ನಿನ್ ಜೀವ ಹೋಗಿಲ್ಲ ಅಂದ್ರೆ ಬದುಕಬೇಕು ಅಂತ ನೀನ್ ಎಷ್ಟು ಬೇಡ್ಕೋತಾ ಇದೀಯ ಅಂತ ಅರ್ಥ ಆಗ್ತಾ ಇದೆ. ಡಾಕ್ಟರ್ ನೀನು ಬದುಕುಳಿಯೋದು ಕಷ್ಟ ಅಂತ ಹೇಳಿದ್ರು ನನ್ಗೆ ಅವ್ರ ಯಾವ ಮಾತಿನ ಮೇಲೂ ಸ್ವಲ್ಪನೂ ನಂಬಿಕೆನೆ ಬರ್ತಾ ಇಲ್ಲ. ನೀನ್ ಬದುಕಿದ್ರೆ ನನಗಲ್ವಾ ಕಷ್ಟ ನಷ್ಟ ಎಲ್ಲ ಅದು. ಅದಕ್ಕೆ ನೀನು ಕಣ್ಣು ತೆಗಿಯೋ ಅವಕಾಶನ ಕೊಡ್ಲೇಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನೀನು ಸತ್ತು ಯಮಲೋಕಕ್ಕೆ ಹೋದ್ಮೇಲೆ ತಾನೆ ಮಾವ ಮಾವ ನನಗೆ ಹತ್ರ ಆಗೋದು. ಅದಕ್ಕೆ ಆದಷ್ಟು ಬೇಗ ನಿನ್ನನ್ನು ನರಕಕ್ಕೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮಾವನ ಜೀವನದಲ್ಲಿ ನಾನು ಬರಬಾರ್ದು ಅಂತ ನೀನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಅದಕ್ಕೆ ನೀನು ನಮ್ಮ ಜೀವನದಲ್ಲಿ ಇರಲೇಬಾರ್ದು ಅಂತ ನಾನು ನಿನ್ನ ಕಳಿಸ್ತಾ ಇದ್ದೀನಿ. ಕೊನೇ ಸಲ ಹೇಳ್ತಾ ಇದ್ದೀನಿ, ಬಾಯ್. See you. ಆದ್ಯಾ, ಏನಾಯ್ತು? ಆದ್ಯಾ, ಅಮ್ಮ, ಅಮ್ಮ, ಆದ್ಯಾ, ಆದ್ಯಾ, ಅಮ್ಮ, ಆದ್ಯಾ, 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 ಏನಾಯ್ತು ಚಂದ? ಡಾಕ್ಟರ್, ಆದ್ಯಾ, ಆದ್ಯಾ, ಇಲ್ಲಿ ನೋಡು, ಆದ್ಯಾ, ಡಾಕ್ಟರ್, ಡಾಕ್ಟರ್. ಇವಳಿಗೆ ಏನಾಗಿದೆ ಅಂತ ಮೊದಲು ನೋಡಿ. ಸ್ವಲ್ಪ ಪಕ್ಕಕ್ಕೆ ಬನ್ನಿ. ಬೇಗ ನೋಡಿ. She's no more. ಆದ್ಯಾ
ಆದ್ಯ 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 ಕಣ್ಬಿಡಮ್ಮ ಆದ್ಯ ಆದ್ಯ ಇಲ್ಲಿ ನೋಡ ಆದ್ಯ ಆದ್ಯ ಯಾಕ್ರಿ ಹೀಗ್ ಮಲ್ಕೊಂಡಿದ್ದೀರ? ಆದ್ಯ 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 ಸೀನು ಹೇಳು ಹೇಳು ಸೀನು ಹೇಳು ಅಂತ ಹೇಳು ಆದ್ಯ ಕಣ್ಬಿಡಮ್ಮ ಆದ್ಯ ಇಲ್ಲಿ ನೋಡು ನಿನ್ ದೊಡ್ಡಮ್ಮ ನಾನ್ ಕರಿತೀನಿ ನಿನ್ ತಮ್ಮಯ್ಯ ಕಣ್ಬಿಡೆ ಆದ್ಯ 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 ಕಣ್ಬಿಡು ಕಣ್ಣ ಆದ್ಯ 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 ನಿನ್ ದೊಡ್ಡಮ್ಮ ನೋಡಮ್ಮ ನಾನ್ ನಿನ್ ದೊಡ್ಡಮ್ಮ ಬಂದಿದ್ದೀನಿ ಇಲ್ಲಿ ನೋಡ ಇಲ್ಲ ಆದ್ಯ ಕಣ್ಬಿಡೆ ಆದ್ಯ ಕಣ್ಬಿಡೆ ಆದ್ಯ ಆದ್ಯ ಕಣ್ಬಿಡೆ ಆದ್ಯ 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 ಇದ್ದಳು ಆದ್ಯ 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 ನನ್ನ ನೋಡಲ್ವಾ ಒಂದ್ಸಲ ನನ್ನ ನೋಡು ಎದ್ದೇಳು ಆದ್ಯ ಎದ್ದೇಳು ಆದ್ಯ ಎದ್ದೇಳು ಆದ್ಯ ನೀನ್ ಇದನ್ನ ನೋಡ್ದಾಗ್ಲಿಲ್ಲ ನಾನ್ ನಿನಗೆ ನೆನಪಾಗ್ಬೇಕು. ಈ ವಾಚ್ ನಿನ್ನ ಹತ್ರ ಇದ್ರೆ ನೀನ್ ನನ್ನ ಪ್ರೀತಿಸ್ತಿದ್ಯಾ ಅಂತ. ಈ ವಾಚ್ ನಿನ್ನ ಹತ್ರ ಇದ್ರೆ ನೀನ್ ನನ್ನ ಪ್ರೀತಿಸ್ತಿದ್ಯಾ ಅಂತ.
ಆದ್ಯ ಅಮ್ಮ ಆದ್ಯ 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 ಅಮ್ಮ ಅಮ್ಮ ಏನಮ್ಮ ಆದ್ಯ ಎದ್ದೇಳು ಆದ್ಯ ಅಮ್ಮ ಆದ್ಯ 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 ಆದ್ಯ? ಆದ್ಯ ಎದ್ದೇಳು ಆದ್ಯ 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 ಎದ್ದೇಳು ಆದ್ಯ ಆದ್ಯ ಹೇಳ್ಕಂದ ಕಣ್ ಬಿಡ್ಕಂದ ಆದ್ಯ 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 ನೋಡು ನಾನಮ್ಮ ನಿಮ್ಮ ಅಜ್ಜಿ. ಆದ್ಯ ಆದ್ಯ ಬದುಕಿರುತ್ತೆ ದೇವ್ರೇ. ಆದ್ಯ ಅಮ್ಮ ಆದ್ಯ 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 ಎದ್ದೇಳು ಆದ್ಯ ಎದ್ದೇಳು ಆದ್ಯ 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 ಅಮ್ಮ ಆದ್ಯ ಆದ್ಯ. ಸೀನು ಮಾವನ್ ಕರ್ಕೊಂಡು ಬರ್ತೀನಮ್ಮ ಹೋಗು ಆದ್ಯ ಅಮ್ಮ. ಏನ್ರಿ ಡಾಕ್ಟರ್ ಕರ್ಕೊಂಡು ಬರ್ರಿ ಡಾಕ್ಟರ್. ಡಾಕ್ಟರ್ ಮಾವ ಮಾವ ಆದ್ಯ ಆದ್ಯ ಕಣ್ ಬಿಟ್ಟಿದ್ದಾಳೆ ಮಾವ ನಿಜವಾದ ಪ್ರೀತಿನ ಅಳಿಸಿದ್ದು ಸಾಕು ಅಂತ ಆ ದೇವ್ರೆ ಆದ್ಯಂಗೆ ಮತ್ತೆ ಪ್ರಾಣ ಕೊಟ್ಟಿದ್ದಾನೆ ಮಾವ ಮಾವ ಯಾರು ಏನೇ ಅನ್ಕೊಂಡ್ರು ನಿಮ್ಮಿಬ್ರ ಮಧ್ಯೆ ಇರೋ ಪ್ರೀತಿನೇ ಆದ್ರೆ ನಮ್ಮ ಮತ್ತೆ ಬದುಕಿಸಿರೋದು ಮಾವ ಬಾ ಇದನ್ನ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಸತ್ ಹೋಗಿರೋ ಈ ಹುಡುಗಿ ಮತ್ತೆ ಬದುಕೋದು ಅಂದ್ರೇನು? ಓ ಮೈ ಗಾಡ್, ಇದೆಲ್ಲ ಹೇಗ್ ಸಾಧ್ಯ? ಲವ್ ಏನೋ ಇದು ಆ ವಿಡಿಯೋ ಯಾಕೆ ತೆಗೆದೆ?
ಯಾವುದಕ್ಕಾದ್ರೂ ಇರ್ಲಿ ಅಂತ ತಗೊಂಡು. ಯಾವುದಕ್ಕೂ ಅಂದ್ರೇನು? ರಾಜಲಕ್ಷ್ಮಿ ಅವನ್ನ ಮದುವೆ ಆಗೋ ಹುಡುಗಿ. ಹೌದು, ಅದಕ್ಕೆ ತೆಗೆದೆ. ಅದೇನು ಮದುವೆ ವಿಡಿಯೋ ಏನೋ ತೆಗೆಯೋದಿಕ್ಕೆ? ಎಲ್ಲ ಚೆನ್ನಾಗೇ ಬಂದಿದೆ, ಆದ್ರೆ ಪ್ರಶಾಂತ್ ಇರೋ ಜಾಗದಲ್ಲಿ ಶೌರ್ಯ ಬಂದಿದ್ದಾನು. ಲೇ, ಅವನು ಬಂದ ಕಣ. ಹೇಯ್, ಅದನ್ನ ಯಾಕೋ ವಿಡಿಯೋ ಮಾಡಿದ್ಯಾ? ಆ ವಿಡಿಯೋನ ಇಟ್ಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂದ್ಕೊಂಡಿದ್ಯಾ? ರಾಜಲಕ್ಷ್ಮಿ ನಾನು ಮದುವೆ ಆಗ್ತಿರೋ ಹುಡುಗಿ ಅಂತ ಗೊತ್ತಿದ್ರು ಆ ವಿಡಿಯೋ ಹೇಗೋ ರೆಕಾರ್ಡ್ ಮಾಡಿದೆ? ಸ್ವಲ್ಪ ಸಮಾಧಾನ ಬಾಸು. ನಿನ್ನ ಬ್ಲ್ಯಾಕ್ ಮೇಲ್ ಮಾಡಿ ನನಗೇನು ಲಾಭ? ಮತ್ತು ಆ ವಿಡಿಯೋ ಯಾಕೆ ರೆಕಾರ್ಡ್ ಮಾಡಿದೆ? ಅದ ಆ ರಾಜರಾಮ್ ಮೇಲಿರೋ ಸೇಡಿಗೆ. ಈ ವಿಡಿಯೋ ನನ್ನ ಹತ್ರ ಇದೆ ಅಂದ್ರೆ, ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೆ ಅಂದ್ರೆ ಅವನು ಅವನ ಕುಟುಂಬದವ್ರು ಎಲ್ಲರೂ ಬೆಂಕಿ ಹಚ್ಕೊಂಡು ಸಾಯ್ಬೇಕು, ಇಲ್ಲ ಊರ್ ಬಿಟ್ಟು ಹೋಗ್ಬೇಕು. ಆ ವಿಡಿಯೋಲಿ ನಾನು ಇದೀನಲ್ಲೋ, ಅದನ್ನ ಹೇಗೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀಯಾ? ನೀನಿರೋದೆಲ್ಲ ಡಿಲೀಟ್ ಮಾಡ್ತೀನಿ. ಆ ಶೌರ್ಯ ಎಲ್ಲಿಂದ ಬರ್ತಾನೋ ಅಲ್ಲಿಂದ ಮಾತ್ರ ಪೋಸ್ಟ್ ಮಾಡ್ತೀನಿ. ಹಾಗೆ ಮಾಡಿದ್ರೆ ರಾಜಲಕ್ಷ್ಮಿ ಮರ್ಯಾದೆ ಹಾಳಾಗುತ್ತಲ್ಲ. ಈ ವಿಡಿಯೋನೇ ನಿನ್ನ ಮದ್ವೆ ಮಾಡಿಸೋದು. ಇದನ್ನ ಜನ ಎಲ್ಲ ನೋಡಿ ರಾಜರಾಮ್ ಮಗಳ ಬಗ್ಗೆ ಮಾತಾಡ್ಕೊಳ್ಳೋ ಮುಂಚೆನೆ ನಿನ್ ಜೊತೆ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ವಿಡಿಯೋನ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಅಲ್ಲೇ ಕೆಲಸ ಇರೋದು ಬಾಸ್. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಈ ವಿಷಯ ಎಲ್ಲರಿಗೂ ತಿಳಿತು ಅಂದ್ರೆ ನೀವು ರಾಜಲಕ್ಷ್ಮಿ ಬಗ್ಗೆ ಎಲ್ಲ ತಿಳಿದಿದೆ, ನಾನ್ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತೀರಾ. ಅಷ್ಟೇ, ನಿಮ್ ಮದ್ವೆ ಇಮಿಡಿಯೇಟ್ ಆಗಿ ಆಗ್ಬಿಡತ್ತೆ. ಅದಕ್ಕೆ ನಿನ್ ಮದ್ವೆ ಆಗ್ಬೇಕು ಅಂದ್ರೆ ಈ ಕೆಲಸ ಮಾಡ್ಲೇಬೇಕು. ಫ್ರೆಂಡ್ ಆಗಿ ನಾನ್ ನಿನ್ ಬಗ್ಗೆ ಯೋಚಿಸ್ತಿದ್ರೆ ನೀನೇನ್ ಬಾಸು? ನಾವು ಹೇಳ್ದ ಕೇಳಿದ್ರೆ ನಿನ್ನ ಮದುವೆ ಆಗೋಗುತ್ತೆ, ಇಲ್ಲ ಅಂದ್ರೆ ನಿನ್ನಿಷ್ಟ. ಹೀಗೆ ವೆಯ್ಟ್ ಮಾಡ್ತಾನೆ ಇರಬೇಕು. ಸರಿ ಕಣೋ, ಆದ್ರೆ ನಾನಿರೋದನ್ನೆಲ್ಲ ಡಿಲೀಟ್ ಮಾಡು. ಮಾಡ್ತೀನಿ, ಆದ್ರೆ ನೀನ್ ನನಗೊಂದು ಪ್ರಾಮಿಸ್ ಮಾಡ್ಬೇಕು. ಏನದು? ನಿನ್ಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ. ನಾಳೆ ಮದ್ವೆ ಆದ್ಮೇಲೆ ರಾಜಾರಾಮ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನೀನ್ ನನಗೆ ಸಹಾಯ ಮಾಡ್ಬೇಕು. ಸರಿ ಆಯ್ತು. ಮಾತಲ್ಲಿ ಹೇಳೋದಲ್ಲ, ಪ್ರಾಮಿಸ್ ಮಾಡ್ಬೇಕು. ಪ್ರಾಮಿಸ್. ಈಗ ನೀನ್ ಹೋಗಿ ರಿಲ್ಯಾಕ್ಸ್ ಮಾಡೋ, ಉಳ್ದಿದ್ನ ನಾನ್ ನೋಡ್ಕೋತೀನಿ. ಮೊದಲು ಅದನ್ನ ಡಿಲೀಟ್ ಮಾಡು. ಎಡಿಟಿಂಗ್ ಮಾಡಿ ಡಿಲೀಟ್ ಮಾಡ್ತೀನಿ ಬಿಡು. ನೀನ್ ಹ್ಯಾಪಿಯಾಗಿ ಹೋಗು ಬಾಸು. ಏಯ್, ನಮ್ಮ ಹತ್ರನೇ ಇದ್ದು ನಮ್ಮ ಜೊತೆನೆ ಕುಡ್ದು ನಮ್ಮ ಮೇಲೆ ಕೈ ಮಾಡ್ಬಿಟ್ಟ. ಇದರಿಂದ ಅವನ್ನ ಡಿಲೀಟ್ ಮಾಡೋಕ್ಕೂ ಮೊದಲು ಫುಲ್ ವಿಡಿಯೋನ ಒಂದು ಕಾಪಿ ತೆಗೆದಿಡ್ಕೊ. ಯಾಕೋ? ಈಗ ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಅವನನ್ನು ಡಿಲೀಟ್ ಮಾಡಿದ್ರೆ ವಿಡಿಯೋ ಉಪಯೋಗಕ್ಕೆ ಬರುತ್ತೆ. ಒಂದ್ ವೇಳೆ ಏನಾದ್ರೂ ಮನಸ್ತಾಪ ಆಗಿ ಅವನು ಎಕ್ಸ್ಟ್ರಾ ಮಾಡ್ದ ಅನ್ಕೋ, ಆಗ ಅವನ್ನ ಕಂಟ್ರೋಲ್ ಮಾಡೋಕೆ ಫುಲ್ ವಿಡಿಯೋ ಯೂಸ್ ಆಗತ್ತೆ. ಈ ವಿಷಯ ಮಾತ್ರ ಅವನಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಓಕೆನಾ? ಓಕೆ ಕಣೋ. ಮೊದಲು ಫುಲ್ ವಿಡಿಯೋನ ಕಾಪಿ ಮಾಡ್ಕೊಳ್ಳೋಣ, ಆಮೇಲೆ ಅವನಿರೋದನ್ನ ಡಿಲೀಟ್ ಮಾಡಿ ಉಳಿದಿದ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಣ. ಆ ರಾಜರಾಮ್ ಮರ್ಯಾದೆ ತೆಗಿಬೇಕು. ಅತ್ತೆ, ಎಲ್ಲಿ ಆನೆ? ಮೊದಲು ಈ ಸ್ವೀಟ್ ತಿನ್ನಿ. ಶುಭವಾರ್ತೆ ಹೇಳೋದಕ್ಕೆ ಇಲ್ಲೇನು ನಡೆದಿಲ್ವಲ್ಲ, ಈ ಸ್ವೀಟ್ಸ್ ಎಲ್ಲ ಯಾಕೆ? ಆದ್ಯ ಸತ್ತು ಹೋದ್ಲಲ್ಲ, ಅದಕ್ಕೆ. ಆದ್ಯ ಸತ್ ಹೋಗಿದ್ದಾಳೆ ಅಂತಿದ್ಯಲ್ಲೇ, ಆಸ್ಪತ್ರೆಲಿ ಇದ್ದಾಳಲ್ಲ, ಹುಷಾರಾಗಿ ಬರ್ತಾಳವಳು. ಬರಲ್ಲ, ನೀ ಮೊದಲು ಸ್ವೀಟ್ ತಿನ್ನಿ ಅತ್ತೆ. ತಿನ್ನು ಚಿಕ್ಕಮ್ಮ, ತಿನ್ನು. ಇಷ್ಟು ಖಡಾಖಂಡಿತವಾಗಿ ಹೇಗೆ ಹೇಳ್ತಾ ಇದ್ಯಾ? ಹೇಗೆ ಅಂದ್ರೆ, ಎಲ್ಲಿ ವಾಪಸ್ ಬಂದ್ಬಿಡ್ತಾಳೋ ಅಂತ ಸ್ವತಃ ನಾನೇ ಆಕ್ಸಿಜನ್ ಸಪ್ಲೈ ಆಗ್ದಿರೋ ಹಾಗೆ ಆಫ್ ಮಾಡ್ದೆ.